ಕಳೆದೆರಡು ದಿನಗಳ ಹಿಂದೆಯಷ್ಟೇ ವಿದ್ಯುತ್ ಕೆಲಸಕ್ಕೆ ಹೋದ ರವಿ ಎಂಬಾತ ಕೆಲಸ ಮಾಡುವ ವೇಳೆ ಸಾವನ್ನಪ್ಪಿದ್ದು, ಈ ವಿಚಾರವನ್ನ ಯಾರಿಗೂ ತಿಳಿಸದೆ ಲೈನ್ಮ್ಯಾನ್ ಚಂದ್ರಶೇಖರ್ ಬೇಚಗಾನಹಳ್ಳಿ ಸಮೀಪದ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಶವವನ್ನ ಹೂತು ಪರಾರಿಯಾಗಿದ್ದ. ಇದೀಗ ಪೊಲೀಸರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮೃತ ರವಿ ಶವವನ್ನ ಹೊರತೆಗೆಯಲಾಗಿದೆ. ಅಂದಹಾಗೆ ಗುಡಿಬಂಡೆ ತಾಲೂಕಿನ ಮೇಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರಂ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೇಚಗಾನಹಳ್ಳಿ ಗ್ರಾಮದ ಲೈನ್ಮ್ಯಾನ್ ಚಂದ್ರಶೇಖರ್ ಎಂಬಾತ ರವಿ ಎಂಬಾತನನ್ನ ಕೆಲಸಕ್ಕೆ ಕರೆದುಕೊಂಡು ಹೋಗಿದ್ದ. ಈ ಸಮಯದಲ್ಲಿ ರವಿ ವಿದ್ಯುತ್ ಸ್ಪರ್ಶಿಸಿ ಕಂಬದಿಂದ ಬಿದ್ದು ಮೃತಪಟ್ಟಿದ್ದ ಎನ್ನಲಾಗಿದೆ. ಬಳಿಕ ಮೃತ ರವಿ ಶವವನ್ನ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಊದು ಹಾಕಿ ಏನೂ ತಿಳಿಯದಂತೆ ಪರಾರಿಯಾಗಿದ್ದ. ಇತ್ತ ಮೃತ ರವಿ ಸಂಬಂಧಿಕರು ಕಾಣೆಯಾದ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಬಳಿಕ ತನಿಖೆ ನಡೆಸಿದ ಪೊಲೀಸರು ಲೈನ್ಮ್ಯಾನ್ ಚಂದ್ರಶೇಖರ್ ಮೇಲೆ ಅನುಮಾನಗೊಂಡು ಪರಿಶೀಲನೆ ನಡೆಸಿದಾಗ ಆತ ಮೊಬೈಲ್ ಮನೆಯಲ್ಲೇ ಬಿಟ್ಟು ಪರಾರಿಯಾಗಿದ್ದ. ನಂತರ ಆಂಧ್ರಪ್ರದೇಶದಲ್ಲಿ ಇದ್ದ ಚಂದ್ರಶೇಖರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಆತ ಬಾಯಿ ಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್, ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ, ಗುಡಿಬಂಡೆ ಆರಕ್ಷಕ ಉಪನಿರೀಕ್ಷಕ ಗಣೇಶ್ ಸೇರಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು, ಜಿಲ್ಲಾ ಸರ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ಹಾಗೂ ಸಂಬಂಧಿಕರ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆಯಲಾಯಿತು. ಏನೋ ಎದೆಗೆ ಎದ್ದೊಳ್ತೇನೆ ನೋಡಿದೆ, ಎದ್ದೊಳ್ಳಿಲ್ಲ ಮೇಲೆ ಆಗ್ಲೇ ಇದನ್ನ ಸ್ವಲ್ಪ ನೋಡೋಣ ಅಂತ ಹೇಳಿ ಒಂದು 4 ಗಂಟೆ ಕೂತ್ಕೊಂಡೆ. ಎದ್ದೊಳ್ಳೆ ಇಲ್ಲ, ರವಿ ರವಿ ಅಂತ ಹೇಳಿ 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 ಎದ್ದೊಳ್ಳೆ ಇಲ್ಲ. ಮತ್ತೆ ನಾನೇನು ಮಾಡಿದೆ, ಏನು ಮಾಡೋದು ಅರ್ಥ ಆಗಲಿಲ್ಲ. ಒಂದು 1 ಅವರ್ ಬಿಟ್ಕೊಂಡ್ ಬರೋಣ ಅಂತೇಳಿ ರೀಡಿಂಗ್ ಹೋದೆ. ರೀಡಿಂಗ್ ಅಂದರೆ ಸ್ಟಿಕ್ರಿಂಗ್ ಮಾಡಕ್ಕೆ ಹೋದೆ. ಸ್ಟಿಕ್ರಿಂಗ್ ಮಾಡಿಕೊಂಡು ಸಂಜೆ 6 ಗಂಟೆಗೆ ಬಂದು ನೋಡ್ತಿದ್ದೆ, ಅವಾಗೂ ಎದ್ದಿಲ್ಲ. ಅಷ್ಟೊತ್ತಿಗೆ ಗಟ್ಟಿ ಆಗೋಗಿತ್ತು ಮನುಷ್ಯ, ಎಲ್ಲ ಒಂಥರ ಇದಾಗೋಗಿದ್ದೆ, ತೀರೋಗಿದ್ದಾನೆ ಅಂತ ಡಿಸೈಡ್ ಆಗೋಯ್ತು ನನಗೆ. ಏನು ಮಾಡೋದು, ಈ ಊರಿಗೆ ತೊಗೊಂಡು ಹೋದರೆ ಊರು ಜನ ಜಾಸ್ತಿ ಇದ್ದಾರೆ, ನಾಯಕರು ಎಲ್ಲ ಮನೆ ಕುಡಿತಾರೆ, ಇಲ್ಲ ಅಂದರೆ ಗಲಾಟೆ ಮಾಡ್ತಾರೆ ಅಂತೇಳಿ ನಾನೇನು ಮಾಡಿದೆ, ಭಯ ಬಿದ್ದೆ. ಜಾಸ್ತಿ ಭಯ ಬಿದ್ದುಬಿಟ್ಟು ಇಲ್ಲೇ ಇದ್ದು ಏನು ಮಾಡೋದಂತ ಯೋಚನೆ ಮಾಡ್ಕೊಂಡಿದ್ದೆ. ಆಳ ಕಾಣಿಸ್ತು, ಆಳದಲ್ಲಿ ಹಾಕಿ ಸ್ವಲ್ಪ ಸುತ್ತೂರು ಚೆನ್ನ ಮನೆಯಲ್ಲಿಂದಲೇ ಚೆನ್ಕೆ ತೊಗೊಂಡು ಮಣ್ಣು ಹಾಕಿಬಿಟ್ಟು ಉಳಿಸ್ತು. ಎಷ್ಟು ಆಳ ಇದೆ? ಆಳ ಇದೆ, ಜಾಸ್ತಿ ಇದೆ. ಬಾಡಿ ಸ್ವಲ್ಪ ಮೇಲೆ ಇದೆ, ಜಾಸ್ತಿ ಅರೌಂಡ್ 27 ಇಯರ್ಸ್ ಏಜ್ ಇದೆ ಅವ್ರದ್ದು. ಬೀಚ್ಗಾನಲ್ಲಿ ಅವರು ST ಬೈ ಕಾಸ್ಟ್. ಅವರು ಲೈನ್ಮ್ಯಾನ್ದು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾಯಿತ್ತು. ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ. ಸೊ ಇವರು 3 ದಿನದಿಂದ ಮಿಸ್ಸಿಂಗ್ ಆಗಿದೆ. ಈ ಥರ ಫ್ಯಾಮಿಲಿ ಅವ್ರದ್ದು ಬಂದಿದೆ ಸ್ಟೇಷನ್ಗೆ. ಸೊ ನಾವು ವಿಚಾರಣೆ ಮಾಡಿದ್ದೀವಿ. ಸೊ ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೆಸ್ಕಾಂ ಲೈನ್ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾಯಿತ್ತು. ಈಗ ಮತ್ತು ಲಾಸ್ಟ್ ಟೈಮ್ ಊರ ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ, ಈ ಥರ ತಿಳಿಸಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಚಂದ್ರಕುಮಾರ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ಸೊ ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ 2 ಜನ. ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲ್ಗೆ. ಕೆಳಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನೋ ಹೇಟಾಯಿತು. ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು. ಸೊ ಇವರು ಅವ್ರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು. ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಥರ ಅವರಿಗೆ ಗೊತ್ತಾಗಿದೆ. ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನೋ ಅವರಿಗೆ ಅರ್ಥ ಆಗಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಕಿ ಅವರು ಡಿಸೈಡ್ ಮಾಡಿದ್ದಾರೆ, ಅವರಿಗೆ ಭಯ ಆಯಿತು. ಸೊ ಅವರು ಅವ್ರಿಗೆ ದಫನ್ ಮಾಡಿದ್ದಾರೆ ಬಂದಾರಹಳ್ಳಿ ಕೆರೆಯಲ್ಲಿ, ಮತ್ತು ಯಾರಿಗೆ ಹೇಳಿಲ್ಲ ಊರಲ್ಲಿ. ಬಟ್ ಇದು ಇವರದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ. ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಕೇಸ್ ಒಂದು ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ರವಿ ಶವವನ್ನ ಹೊರತೆಗೆಯುತ್ತಿದ್ದಂತೆ
ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಾವಿನ ಕುರಿತು ಮೃತರ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು, ಜೊತೆಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಅವ್ನು ನನ್ನ ತಮ್ಮ ಆಗಬೇಕು. ಅವ್ನು 4 ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರು ಚಂದ್ರ ಅನ್ನೋರು ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ. ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು, ಆದರೆ ಹೇಳಿಲ್ಲ. ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದ್ರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಅನಿಸ್ತೈತೆ. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ನಿಮಗೆ ಹೆಂಗೆ ಗೊತ್ತಾಯ್ತು? ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗಿದ್ದು. 4 ದಿವಸದಿಂದನೂ ಅವ್ನು ಕಾರಣೆ ಆಗೋನೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ. ಎಲ್ಲೋ ಇರ್ತಾನೆ ಬರ್ತಾನೆ, ಅವ್ನು ಕುಡಿತಿದ್ದ, ಸ್ವಲ್ಪ ಬರ್ತಾನೆ ಅಂತಲೇ ಅಂದ್ಕೊಂಡವ್ರೆ. ಈ ಥರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ. ಆವಾಗ ಇವ್ರು ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಚಂದ್ರನ್ ಕರ್ಕೊಂಡು ಹೋಗಿ ಪೊಲೀಸರು ಎಂಕ್ವೈರಿ ಮಾಡೋದನ್ನ ಅವ್ನು ಬಾಯ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದವನೆ. ಇವಾಗ ಚಂದ್ರ ಈ ಥರ ಮಾಡಿದರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್. ಇನ್ನೊಬ್ರಿಗೆ ಯಾರಿಗೂ ಈ ಥರ ಆಗಬಾರ್ದು. ಇವಾಗ ನನ್ನ ತಮ್ಮನಿಗಾಗಿರೋದು ಇನ್ಯಾರಿಗೂ ಆಗಬಾರ್ದು. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್ ಅಂತ ಅವ್ನಿಗೆ ಅತ್ತಿಗೆ ಆಗಬೇಕು. ಅವ್ನ ಮನೆ ಬಿಟ್ಟು 4 ದಿನ ಆಗೈತೆ. ಎಲ್ಲ ಕಡೆನೂ ಹುಡುಕಾಡಿದ್ದೀವಿ, ಎಲ್ಲೇ ಆಗಲಿ ಅವನ ಬಗ್ಗೆ ಗೊತ್ತಾಗಿಲ್ಲ. ಆ ಫ್ರೆಂಡ್ಸ್ನ ಅವರೆಲ್ಲ ಕೇಳಿದ್ದಾರೆ, ಯಾರು ಹೇಳಿಲ್ಲ. ಇಂಥವನ ಜೊತೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಅವನ್ನ ಕೇಳೋದು ಅವ್ನು ನಾನು ಕರ್ಕೊಂಡೋಗಿಲ್ಲ ಅಂತಲೇ ಹೇಳಿದ್ದಾನೆ. ಅವನು ಚಂದ್ರ ಅನ್ನೋನ ಜೊತೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಅವ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಎಲ್ಲೋದ್ನೋ ಗೊತ್ತಿಲ್ಲ ಅಂತಲೇ ಅವ್ನು ಹೇಳಿದ್ದಾನೆ. KB ಚಂದ್ರ ಅಂತ. ಚಳಿ ಸರ್, ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಬಾಯಿ ಬಿಟ್ಟವ್ರೆ. ಅಂದವರೆಗೂ ನಮ್ಗೆ ಚಳಿದು ನೆನೆ ಸಾಯಂಕಾಲ ತಿಳಿದಿರೋದು ನಮ್ಗೆ. ಹಾಂ, ಇಲ್ಲಿ ಯಾರಿಂದ ಆಗಲ್ಲ ಹೇಳ್ರಿ, ನಾವು ಹೆಂಗಸೇ ಅವ್ನು ಸಾಯ್ತಿ ಬಿಡೋಲ್ಲ ಅವನ್ನ. ಹಾಂ, ನಮ್ಮ ಅಟ್ಗಳೂರೆಲ್ಲ 3 ಇದ್ರೆ ಒಪ್ಕೊಳ್ಳಪ್ಪ ಅಂದ. 3ರಾಗ ಒಬ್ಬನ ಕಳ್ಸ್ಕೊಂಡು ಅವನ ಅದೇ ಇಕ್ಕಂಬ ನಮ್ಮ ಕಟ್ಗಳೂರೆಲ್ಲ ಬಿಡೋಲ್ಲ ಅವನ್ನ. ನಿಮ್ಮಿಂದ ಆದರೆ ನೋಡ್ರಿ, ಇಲ್ಲಾಂದ್ರೆ ನಮ್ಮನ್ನೇ ಬಿಡ್ರಿ. ಅವ್ನಿಗೆ ಏನಾಗ್ತದ ನೋಡೋಣ ಅಷ್ಟು. ಊರಾಗ ಫ್ರೀ ಟೈಮ್ನಾಗ ಕರ್ಕೊಂಡು ಹೋಗ್ತಾ ಇದ್ದ ಲೈನ್ ಕೆಲಸಕ್ಕೆ ಕರ್ಕೊಂಬರ್ತಾಯಿದ್ರು. ಚಂದ್ರ KB ಚಂದ್ರ ಕರ್ಕೊಂಡು ಹೋಗ್ತಾಯಿದ್ರು, ಬರ್ತಾಯಿದ್ರು. ಅವಾಗ 5-6 ಸಲ ಹೇಳಿದ್ವಿ, ಕುಡಿತಾನವನು, ಅವನ ಜೊತೆ ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಹೇಳಿದ್ರು ಇಂಥವ್ರನ್ನ 50-100 ಯಾರ ಥರ ಕಂಬಗಳು ಅವ್ನು ಕರ್ಕೊಂಡು ಹೋಗೋದು, ಇಂಥ ಕೆಲಸ ಮಾಡವ್ರೆ. ಯಾವತ್ತು ಕರ್ಕೊಂಡು ಹೋಗಿರೋದು? ಯಾವತ್ತು ನಿಮ್ಮ ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗವ್ರೆ. ಮಂಗಳವಾರ ಹೇಳಿದ್ವಿ, ಬುಧವಾರ ಹೇಳಿದ್ವಿ. ನಾವು ನೋಡೇ ಇಲ್ಲ, ನಮ್ಮ ಜೊತೆ ಬಂದೇ ಇಲ್ಲ. ಇದೇ ಮತ್ತೆ ಬರ್ತಾಯಿತ್ತು. ಮತ್ತೆ ಹೆಂಗೆ ಗೊತ್ತಾಯ್ತು ನಿಮಗೆ? ಸೊ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟನಾಕ ಒಂದೊಂದಂತೆ ಬಾಯಿ ಬಿಡ್ತಾ ಬಂದ. ಹಿಂಗಾಗಿರೋವನು ಹಿಂಗಾಗೈತೆ ಅಂತ ಒಂದು ಮಾತು ಹೇಳಿದ್ರೆ, ಒಂದು 20 ನಿಮಿಷ ಪ್ರಾಣ ಕೂಡ ಇತ್ತಂತೆ. ಹಾಸ್ಪಿಟ್ಲ್ಗೆ ಸೇರಿಸೋದ, ಇಲ್ಲ ನಮ್ಗೆ ಫೋನ್ ಮಾಡೋದು, ಇಲ್ಲ KB ಆಫೀಸ್ಗೆ ಇದು ಮಾಡೋದು, ಇಲ್ಲ 108ಗೂ ಯಾವತ್ತೋ ಒಂದು ಇದು ಮಾಡಿಬಿಟ್ಟು ಒಂದು ಇದು ಮಾಡಿದರೆ ಜೀವ ಉಳಿತಾಯಿತ್ತು. ಇವಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಹಿಂಗಾಗಿದೆ, ಏನು ಹೇಳ್ತೀರಾ ಸರ್? ಹಿಂಗೆ ಯಾರಿಗೂ ಆಗಬಾರ್ದು, ಅವ್ರಿಗೂ ಒಂದು ಪರಿಸ್ಥಿತಿ ತರಬೇಕು. ಇನ್ನೇನಾದರೂ ಆದ್ರೂ ಇಂಥವ್ರು ಹಿಂಗೆ ತಿಳ್ಕೊಬೇಕು ಸರ್ ಅವರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ.